ನೀಟ್ ವಿರುದ್ಧ ನೆಪ ಮಾತ್ರದ ಹೋರಾಟ. ನೀಟ್ ಆಗಿ ನಡೆಯುತ್ತಿದೆ ದೇಶ ವಿರೋಧಿ ಷಡ್ಯಂತ್ರ. ಈ ಪೇಪರ್ ಲೀಕ್ ಮಾಡಿದ್ದು ಒಬ್ಬ ಶಿಕ್ಷಕ, ಅದರ ಲಾಭ ಪಡೆದದ್ದು ಹಲವು ವಿದ್ಯಾರ್ಥಿಗಳು. ಪೇಪರ್ ಲೀಕ್ ಮಾಡಿದವರ, ಅದರ ಪ್ರಯೋಜನ ಪಡೆದವರ ವಿರುದ್ಧ ಜಿರಳೆ ಹೋರಾಟಗಾರರು ಒಂದೇ ಒಂದು ಶಬ್ದವನ್ನು ಮಾತನಾಡಿಲ್ಲ. ಬದಲಾಗಿ ಪ್ರತಿಭಟನೆಯಲ್ಲಿ ಅಲ್ಲಾನ ಬಗ್ಗೆ ಹೊಗಳಿಕೆ, ಶ್ರೀರಾಮನ ತೆಗಳಿಕೆ, ಭಯೋತ್ಪಾದಕ ಖಾಲಿದ್ ಬಿಡುಗಡೆಗೆ ಆಗ್ರಹ, ಸಂಸತ್ ಭವನವನ್ನು ಹೊಡೆದುರುಳಿಸುವ ಮಾತು, ಆರ್ಎಸ್ಎಸ್ ವಿರುದ್ಧ ಘೋಷಣೆ, ಪೊಲೀಸರ ಮೇಲೆ ಕಲ್ಲು ತೂರಾಟ, ಸಾರ್ವಜನಿಕ ಹಾಗೂ ಖಾಸಗಿ ಆಸ್ತಿಪಾಸ್ತಿಗಳಿಗೆ ಹಾನಿ, ಆರ್ಟಿಕಲ್ 370 ಮರುಸ್ಥಾಪಿಸಲು ಆಗ್ರಹ, ಭಾರತ ಮಾತೆಯ ಅಸಹ್ಯಕರ ಮಾತು, ಅಯೋಧ್ಯೆಯ ಬಗ್ಗೆ ತುಚ್ಛ ಮಾತು, ರಾಮಸೀತೆಯರ ನಿಂದನೆ, ನೇಪಾಳ ರೀತಿಯಲ್ಲಿ ದಂಗೆ ಎಬ್ಬಿಸುತ್ತೇವೆ ಎಂಬ ಘೋಷಣೆ, ಆಕ್ರೋಶದ ಮಾತುಗಳಿಗೂ ನೀಟ್ ಪರೀಕ್ಷೆಗೂ ಏನು ಸಂಬಂಧ ಎನ್ನುವುದೇ ಪ್ರಶ್ನಾರ್ಥಕವಾಗಿದೆ. ಇಷ್ಟೆಲ್ಲ ಅಧ್ವಾನಗಳು ನಡೆಯುತ್ತಾ ಇರುವಾಗಲೇ ನೀಟ್ ಪರೀಕ್ಷೆ ಯಶಸ್ವಿಯಾಗಿ ನಡೆದು ನೈಜ ವಿದ್ಯಾರ್ಥಿಗಳು ತಮ್ಮ ತಮ್ಮ ಭವಿಷ್ಯ ರೂಪಿಸಿಕೊಳ್ಳುತ್ತಿದ್ದರೆ, ಇತ್ತ ವಿದ್ಯಾರ್ಥಿಗಳ ಮುಖವಾಡ ಹೊತ್ತವರು ದೇಶಕ್ಕೆ ಬೆಂಕಿ ಹಚ್ಚುತ್ತಾ ಇದ್ದಾರೆ. ದೇಶ ಪ್ರೇಮಿಗಳು ಯೋಚಿಸಬೇಕಾಗಿದೆ, ದೇಶದ ಪರವಾಗಿ ನಿಲ್ಲಬೇಕಾಗಿದೆ.